ಹರೇ ಶ್ರೀನಿವಾಸ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂಭಜೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಆದರದಿ ಕೇಳುವುದು. ಈ ಒಂದು ಪಿತೃಪಕ್ಷ ಮಾಸದ ಸಂದರ್ಭದೊಳಗೆ ನಡೆಯುತ್ತಿರುವ ಒಂದು ಜ್ಞಾನ ಕಾರ್ಯದೊಳಗೆ ಶ್ರೀ ಜಗನ್ನಾಥದಾಸರು ರಚಿಸಿರುವಂಥ ಹರಿಕಥಾಮೃತ ಸಾರದಲ್ಲಿ ಬಂದಿರುವ ಪಿತೃಗಣ ಸಂಧಿಯ ಒಂದು ನುಡಿಗಳ ಅರ್ಥಾನುಸಂಧಾನ ಮಾಲಿಕೆಯೊಳಗೆ ನಾವು ಇದುವರೆಗೆ 20 ನುಡಿಗಳ ತನಕ ಒಂದು ನುಡಿಗಳ ಅರ್ಥ ಚಿಂತನೆಯನ್ನು ಮಾಡಿದ್ವಿ. ಈಗ ಇವತ್ತಿನ ದಿವಸ 21 ಮತ್ತು 22ನೇ ನುಡಿಯೊಳಗೆ ನಮಗೆ ದಾಸರು ಯಾವ ಒಂದು ವಿಷಯವನ್ನು ತಿಳಿಸಿಕೊಡ್ತಾರ ಅನ್ನೋದ್ರ ಬಗ್ಗೆ ಒಂದು ತಿಳಿಯುವ ಒಂದು ಪ್ರಯತ್ನವನ್ನು ಮಾಡೋಣಂತ. ಈಗ 21ನೇ ನುಡಿ ಒಳಗೆ ಅಲ್ಲಿ ಭಗವಂತ ನಮ್ಮ ಹೃದಯದಲ್ಲಿ ಬಿಂಬನಾಗಿರುವುದಲ್ಲದೇ ನಮ್ಮ ದೇಹಗಳಲ್ಲಿ ಮತ್ತು ದೇಹದ ಇಂದ್ರಿಯಗಳಲ್ಲಿಯೂ ಕೂಡ ಒಂದೊಂದು ರೂಪದಿಂದ ಇದ್ದು ಎಲ್ಲ ವಿಷಯಗಳನ್ನು ನಮ್ಮ ಕಡೆಯಿಂದ ಉಣಿಸ್ತಾನ ಅನ್ನುವ ಮಹತ್ವವಾದ ಒಂದು ತತ್ವ ಪ್ರಮೇಯವನ್ನು ನಮಗಿಲ್ಲಿ ದಾಸರು ತಿಳಿಸಿಕೊಡ್ತಾರ. ಆ ವಿಷಯದ ಬಗ್ಗೆ ನೋಡೋಣಂತ. 21ನೇ ನುಡಿ. ಜೀವರಂತರ್ಯಾಮಿ ಅಂಶಿ ಕಳೇವರಗೊಳಗಿಂದ್ರಿಯಗಳಲ್ಲಿ ತಾವಿಹಾರವ ಗೈವುತನುದಿನ ಅಂಶನಾಮದಲ್ಲಿ ಈ ವಿಷಯಗಳ ನುಂಡು ಸುಖಮಯ ಇವ ಸುಖ ಸಂಸಾರ ದುಃಖವ ದೇವ ಮಾನವ ದಾನವರಿಗ ವಿರತ ಸುಧಾಮ ಸಖ. ನಾವು ನಿನ್ನಿನ ದಿವಸ ಅದು ಮೊನ್ನಿನ ದಿವಸ ನೋಡಿದ್ವಿ. ಮೂಲ ನಾರಾಯಣನಾಗಿರ್ತಕ್ಕಂಥ ಮೂಲರೂಪಿ ಭಗವಂತ ಎಲ್ಲ ಕಡೆನೂ ವ್ಯಾಪ್ತನಾಗಿರುವುದಲ್ಲದೇ ನಮ್ಮ ಹೃದಯದಲ್ಲಿಯೂ ಕೂಡ ಏನದ ಬಿಂಬನಾಗಿ ಒಂದು ರೂಪದಿಂದ ಇರ್ತಾನ ಅಂತಿಕೊಂಡು ನಮಗೆ ಹಿಂದಿನ ದಾಸರು ತಿಳಿಸಿಕೊಟ್ಟಿದ್ರು. ಭಗವಂತನ ಮೂಲ ರೂಪದಿಂದ ಅನೇಕ ರೂಪಗಳು ಹೊರಹೊಮ್ಮತ್ತಾವ. ಅವತಾರ ರೂಪಗಳು, ಆವೇಶ ರೂಪಗಳು, ಹಿಂಗೆ ಅನೇಕ ರೂಪಗಳು ಹೊರಹೊಮ್ಮತ್ತಾವ. ಅದೇ ರೀತಿ ಭಗವಂತನಾಗಿರೋ ಮೂಲ ನಾರಾಯಣನೇ ನಮ್ಮ ಹೃದಯದೊಳಗೆ ಏನದ ಬಿಂಬನಾಗಿ ಅಂಶಿ ಎಂಬ ಹೆಸರಿನಿಂದ, ಅಂದ್ರೆ ಅಂಶಿ ನಾಮಕ ಅಂದ್ರೆ ಮೂಲ ರೂಪನಾಗಿರ್ತಕ್ಕಂಥ ಮೂಲ ನಾರಾಯಣನೇನದ ನಮ್ಮ ಹೃದಯದೊಳಗೇನದ ಬಿಂಬನಾಗಿ ಪ್ರತಿಯೊಂದು ಜೀವರಾಶಿಗಳ ಬಿಂಬ ರೂಪನಾಗಿ ಎಲ್ಲರ ಹೃದಯದೊಳಗೂ ಭಗವಂತ ನೆಲೆಸಿರ್ತಾನಂತ. ಅದನ್ನೇ ಹೇಳ್ತಾರ ಜೀವರಂತರ್ಯಾಮಿ ಅಂಶಿ ಅಂತಿಕೊಂಡು ಹೇಳ್ತಾರ. ಅಂಶಿ ಅಂದ್ರೆ ಮೂಲ ರೂಪ, ಮೂಲ ನಾರಾಯಣನೇನದ ನಮ್ಮ ಹೃದಯದೊಳಗ ಬಿಂಬನಾಗಿ ನಮ್ಮೊಳಗ ಇರ್ತಾನಂತ. ಈ ಅವಾಗ್ನಿಂದ ಇರ್ತಾನ ನಮ್ಮೊಳಗ ಬಿಂಬನಾಗಿ ಭಗವಂತ ಅಂದ್ರ ಅನಾದಿ ಕಾಲದಿಂದ ಇರ್ತಾನಂತ. ಯಾಕಂದ್ರೆ ನಮ್ಮ ಜೀವ, ನಮ್ಮ ಸ್ವರೂಪ ದೇಹ ಅನ್ನೋದು ಅನಾದಿಯಿಂದ ಇರ್ತದದು. ಅದಕ್ಕೆ ಹುಟ್ಟು ಸಾವು ಅನ್ನೋದು ಯಾವುದೂ ಇಲ್ಲ. ಹಾಗೆ ಭಗವಂತನು ಕೂಡ ಬಿಂಬನಾಗಿ ನಮ್ಮ ಸ್ವರೂಪ ದೇಹದ ಜೊತೆನೆ ಅನಾದಿಯಿಂದ ಇರ್ತಾನ ಅಂತಿಕೊಂಡು ಹೇಳ್ತಾರ. ಅದಕ್ಕೆ ಅನಾದಿ ಕಾಲದ ಋಣಾನುಬಂಧ ಅಂತಿಕೊಂಡು ಒಂದು ಕಡೆ ದಾಸರು ನಮಗೆ ತಿಳಿಸಿಕೊಡ್ತಾರ. ಅದಕ್ಕೆ ಇಲ್ಲಿ ಅಂತರ್ಯಾಮಿಯಾಗಿ ಬಿಂಬನಾಗಿ ನಮಗೆ ಭಗವಂತ ಮೂಲ ರೂಪನಾಗಿರ್ತಕ್ಕಂಥ ನಾರಾಯಣನೇ ಎಲ್ಲರ ಜೀವರಾಶಿಗಳೊಳಗ ಬಿಂಬನಾಗಿ ಇರ್ತಾನ ಅಂತಿಕೊಂಡು ಒಂದು ಅಂಶವನ್ನು ನಮಗೆ ತಿಳಿಸಿಕೊಡ್ತಾರ. ಆಮೇಲೆ ಅಂಶಿ ಮತ್ತೆ ಇನ್ನೊಂದು ಹೆಂಗಿರ್ತಾನಂತಂದ್ರ ಕಳೇವರಗಳೊಳಗೆ ಇಂದ್ರಿಯಗಳಲ್ಲಿ. ಕಳೇವರ ಅಂತಂದ್ರೆ ದೇಹ. ಈ ನಮ್ಮ ದೇಹದೊಳಗಿರ್ತಕ್ಕಂಥ ಇಂದ್ರಿಯಗಳಂತಂದ್ರ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವೇನದ ಇವು ಜ್ಞಾನೇಂದ್ರಿಯಗಳು. ಆಮೇಲೆ ಕರ್ಮೇಂದ್ರಿಯಗಳು, ಆಮೇಲೆ ಪಾದ, ಪಾಯು, ಉಪಸ್ಥ ಇವೇನದ ಇದು ಕರ್ಮೇಂದ್ರಿಯಗಳು. ಹಿಂಗೆ ಎಲ್ಲ ಇಂದ್ರಿಯಗಳಲ್ಲಿಯೂ ಕೂಡ ಏನದ ಭಗವಂತ ಒಂದೊಂದು ರೂಪದಿಂದ ಇದ್ದು ತಾವು ವಿಹಾರವ ಗೈವುತನುದಿನ ಅಂಶನಾಮದಲ್ಲಿ ಅಂತ ಹೇಳ್ತಾರೆ. ಅಂಶ ಎಂಬ ಹೆಸರಿನಿಂದ ಅಂದ್ರೆ ಅಂಶ ಅಂದ್ರೆ ಅವತಾರ, ಎಲ್ಲ ಇತರ ರೂಪಗಳೆಲ್ಲವುಗಳು ಅಂದ್ರೆ ಹಂಗೆಲ್ಲ ಬೇರೆ ಬೇರೆ ರೂಪಗಳನ್ನು ತಾಳಿ ನಮ್ಮ ದೇಹದ ಪ್ರತಿಯೊಂದು ಇಂದ್ರಿಯಗಳೊಳಗ ಭಗವಂತ ಇರ್ತಾನ ಅಂತಿಕೊಂಡು ಹೇಳ್ತಾರ. ನಾವು ನಿನ್ನಿನ ನುಡಿಯೊಳಗೂ ಹಿಂದಿನ ನುಡಿಯೊಳಗೆ ತಿಳಿಸ್ಕೊಟ್ಟಿದ್ರಲ್ಲೇ ಅಂದ್ರೆ ಭಗವಂತ ಯಾವ್ಯಾವ ಇಂದ್ರಿಯಗಳಲ್ಲಿ ಯಾವ ಯಾವ ರೂಪಗಳಿಂದ ಇರ್ತಾನ ಅನ್ನೋದನ್ನು ಕೂಡ ನಮ್ಗೆ 6ನೇ ಸಂಧಿಯೊಳಗೆ ಜಗನ್ನಾಥ ದಾಸರಲ್ಲೇ ತಿಳಿಸಿಕೊಡ್ತಾರ. ಕಣ್ಣಿನೊಳಗಿರ್ತಕ್ಕಂಥ ರೂಪ, ಮೂಗಿನೊಳಗೆ ಅಂದ್ರೆ 8ನೇ ಸಂಧಿಯೊಳಗೂ ಕೂಡ ಏನದ ಪ್ರತಿಯೊಂದು ಮಾತೃಕಾ ಸಂಧಿಯೊಳಗೆ ಹೇಳ್ತಾರ. ನಮ್ಮ ದೇಹದ ಪ್ರತಿಯೊಂದು ಅವಯವಗಳಲ್ಲಿ ಕೂಡ ಭಗವಂತ ವಿವಿಧ ರೂಪಗಳನ್ನು ತಾಳಿ ನಮ್ಮ ಕಡೆಯಿಂದ ತಾನು ಎಲ್ಲ ವಿಷಯಗಳನ್ನು ತಾನು ಉಂಡು ನಮಗೆ ಉಣಿಸ್ತಾನ ಅಂತಿಕೊಂಡು ಹೇಳ್ತಾರೆ. ಅಂಶನಾಮದಲ್ಲಿ ಅಂದ್ರೆ ಇತರ ರೂಪಗಳನ್ನು ತಾಳ್ತಾನ ಅಂತಿಕೊಂಡು. మరి ಇಷ್ಟು ಅಲ್ಲದೆ ಕೂಡ 10 ಅವತಾರ ರೂಪಗಳನ್ನು ಕೂಡ ನಮ್ಗೆ ತಿಳಿಸ್ಕೊಡ್ತಾರ. ಮೂಲ ರೂಪನು ಮನದೊಳಿಹ ಶ್ರವಣಾಲಿಯೊಳಿಯ ಮತ್ಸ್ಯ ಕೂರ್ಮನು ಕೋಲ ರೂಪನು ತ್ವಕ್ರಸನದೊಳಿಪ್ಪ ನರಸಿಂಹ ಬಾಲವಟು ವಾಮನನು ನಾಸಿಕ ನಾಳದಳು ವದನದಲ್ಲಿ ಭಾರ್ಗವ ವಾಲಿಭಂಜನ ಹಸ್ತದಳು ಪಾದದಳು ಶ್ರೀಕೃಷ್ಣ
ಜಿನ ವಿಮೋಹಕ ಬುದ್ಧ ಪಾಯುಗ ಧನುಜ ಭಂಜನ ಕಲ್ಕಿ ಮೇಡ್ರದಿ ಇನುದು ದಶ ರೂಪಗಳ ದಶ ಕರ್ಣಗಳಲ್ಲಿ ತಿಳಿದು ಅಂತಿಕೊಂಡು ಹೇಳ್ತಾರೆ. ಅಂದ್ರೆ ಈ ರೀತಿ ನಮ್ಮ 10 ಇಂದ್ರಿಯಗಳಲ್ಲಿ ಕೂಡ ಅಂದ್ರೆ ಭಗವಂತನ 10 ರೂಪಗಳು ಕೂಡ ಇರ್ತಾವ ಅಂತಿಕೊಂಡು ನಮ್ಗೆ 6ನೇ ಸಂಧಿಯ ಕೊನೆ ನುಡಿಯೊಳಗೆ ನಮಗೆಲ್ಲ ಜಗನ್ನಾಥದಾಸರು ತಿಳಿಸಿಕೊಡ್ತಾರ. ಹಿಂಗೆ ಪ್ರತಿಯೊಂದು ಇಂದ್ರಿಯಗಳಲ್ಲಿ ಕೂಡ ಭಗವಂತ ತಾನುಂಡು ನಮಗೆ ವಿಷಯವನ್ನ ಉಣಿಸ್ತಾನ ಅಂತ ಹೇಳ್ತಾರೆ. ಬಿಂಬಕ್ರಿಯಾ ಏವಕ್ರಿಯಾ ಅಂತ ಹೇಳ್ತಾರೆ. ಭಗವಂತ ನಮ್ಮೊಳಗೆ ಬಿಂಬನಾಗಿ ಏನು ನಮ್ಮ ಕಡೆಯಿಂದ ಚಲನವಲನ ಮಾಡಿಸ್ತಾನ ಅದೇ ನಮ್ಮ ಕಡೆಯಿಂದ ಆಗ್ತಿರ್ತಾವ. ಯಾಕಂದ್ರೆ ನಾವು ಅಸ್ವತಂತ್ರರು, ನಮ್ಮ ಕಡೆಯಿಂದ ನಾವು ಏನು ಮಾಡ್ಲಿಕ್ಕೂ ನಾವು ಅಸಾಧ್ಯರಾಗಿರ್ತೀವಿ. ಭಗವಂತ ಬಿಂಬನಾಗಿ ನಮ್ಮ ಕಡೆಯಿಂದ ಪ್ರತಿಯೊಂದು ಕರ್ಮಗಳನ್ನು ತಾನು ಮಾಡಿಸೋದಲ್ಲೇ ಇಂದ್ರಿಯಾಭಿಮಾನಿಗಳಾಗಿ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿದ್ದು ಎಲ್ಲ ಕರ್ಮಗಳನ್ನು ಕೂಡ ಮಾಡಿಸ್ತಾನ ಅನ್ನೋದನ್ನು ನಮಗೆ ದಾಸರು ತಿಳಿಸಿಕೊಡ್ತಾರೆ. ಆಮೇಲೆ ಈಗ ನಾವು ನೋಡ್ತೀವಿ, ಕನ್ನಡಿ ಒಳಗೆ ನೋಡ್ಕೊಡ್ತಿರ್ತೀವಿ, ಭಗವಂತ ಬಿಂಬ, ನಾವನ ಪ್ರತಿಬಿಂಬರು. ಅಂದ್ರೆ ಭಗವಂತ ಏನು ಮಾಡ್ತಾನೆ ಅದನ್ನು ನಾವು ಮಾಡ್ತೀವಿ ಅಷ್ಟೇ. ಈಗ ಕನ್ನಡಿ ಒಳಗೆ ನಮ್ಮ ಮುಖ ನೋಡ್ಕೋಬೇಕಾದ್ರೆ ನಾವು ಹೆಂಗೆ ಪ್ರತಿಕ್ರಿಯೆ ಮಾಡ್ತೀವಿ ಅದೇ ರೀತಿ ಕನ್ನಡಿ ಒಳಗೆ ನಮಗೆ ಪ್ರತಿಬಿಂಬ ಕಾಣಿಸ್ತಿರ್ತದೆ. ಹಂಗೆ ಭಗವಂತ ನಮ್ಮೊಳಗೆ ನಿಂತು ಬಿಂಬನಾಗಿ ಎಲ್ಲ ಕಾರ್ಯಗಳನ್ನು ಮಾಡಿಸಿದಾಗ ಮಾತ್ರ ನಾವು ನಮ್ಮ ಇಂದ್ರಿಯಗಳಿಂದ ಆ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ವಿಹಾರವ ಗೈವು ತನ್ನುವುದಿನ ಅಂಶನಾಮದಲ್ಲಿ ಮೇಲೆ ಇಲ್ಲಿ ಹೇಳ್ತಾರೆ, ಈ ವಿಷಯಗಳ ನುಂಡು ಸುಖಮಯ ಅಂತಿಕೊಂಡು ಹೇಳ್ತಾರೆ. ಅಂದ್ರೆ ಈ ಭಗವಂತ ನಾವು ತಿಳ್ಕೊಬೋದು, ನಮ್ಮ ಇಂದ್ರಿಯಾಭಿಮಾನಿಗಳೊಳಗಿದ್ರು ಎಲ್ಲ ಕರ್ಮಗಳನ್ನು ಮಾಡಿಸ್ತಾನಂತಂದ್ರೆ ಭಗವಂತ ನಾವು ಇಂದ್ರಿಯಗಳಿಂದ ಏನೇನು ಸುಖವನ್ನು ಪಡ್ತೀವಿ, ದುಃಖವನ್ನು ಪಡ್ತೀವಿ, ಅದೆಲ್ಲವೂ ಕೂಡ ಭಗವಂತನಿಗೆ, ಆ ಭಗವಂತನಿಗೂ ಆಗ್ತದೇನೋ, ಭಗವಂತನಿಗೂ ಸುಖ ದುಃಖ ಆಗ್ತದೇನೋ ಅಂತಿಕೊಂಡು ಕೇಳಿದ್ರೆ ಭಗವಂತನಿಗೆ ನಾವು ಮಾಡ್ತಕ್ಕಂಥ ಕರ್ಮಗಳ ಲೇಪ ಅವನಿಗಿಲ್ಲ. ನಮ್ಮ ದೇಹದೊಳಗೆ ಕರ್ಮಗಳನ್ನು ಮಾಡಿಸ್ತಾನೆ ಹೊರತು ಅವನಿಗೆ ಆ ಕರ್ಮಗಳ ಲೇಪ ಇಲ್ಲ. ಇದನ್ನೇ ಒಂದು ಕಡೆ ಹೇಳ್ತಾರ, ಈಗ ಕ್ರೀಡಾ ವಿಲಾಸ ಸಂಧಿಯೊಳಗೆ ಹೇಳ್ತಾರ, ದೇಹ ವೃಕ್ಷದ 2 ಪಕ್ಷಿಗಳಿವು ಎಂದಿಗೂ ಬಿಡದೆ ಪರಮ ಸ್ನೇಹದಿಂದಲೇ ಕರ್ಮಜ ಫಲಗಳುಂಬ ಜೀವಕಗ ಶ್ರೀಹರಿಯುತ ಸಾರಭೋಕ್ತನು ದ್ರೋಹಿಸುವ ಕಲ್ಯಾದಿ ದೈತ್ಯ ಸಮೂಹಕ್ಕಿವ ವಿಶಿಷ್ಟ ಪಾಪ ಕ್ಲೇಶವೆಲ್ಲರಿಗೆ ಅಂತಿಕೊಂಡು ಹೇಳ್ತಾರ. ಅಂದ್ರೆ ನಮ್ಮ ದೇಹವೆಂಬ ವೃಕ್ಷದೊಳಗ 2 ಪಕ್ಷಿಗಳು ಇರ್ತಾವಂತ್ರ, ಜೀವ ಮತ್ತು ಪರಮಾತ್ಮ. ಅದರ ಭಗವಂತ ಏನದ, ಜೀವ ಮಾತ್ರ ಏನದ ನಮ್ಮ ಕರ್ಮಗಳ ಫಲಗಳನ್ನು ಉಣ್ತದ, ಅದರ ಪರಮಾತ್ಮ ಏನದ ಆ ಕರ್ಮಗಳ ಫಲಗಳನ್ನು ಉಣ್ಣುವುದಿಲ್ಲ ಅಂತಿಕೊಂಡು ಹೇಳ್ತಾರ. ಇದು ದ್ವಾಸುಪರ್ಣ ಅಂತಕೊಂಡ ವೇದದಿಂದ ಬಂದಿರತಕ್ಕಂಥ ಒಂದು ಮಾತನ್ನು ಕೂಡ ನಮಗಲ್ಲಿ ದಾಸರು ತಿಳಿಸಿಕೊಡ್ತಾರ. ಮತ್ತು ಇನ್ನೊಂದು ಕಡೆ ಹೇಳ್ತಾರ, ಅಮಿತ ಜೀವರಲ್ಲಿದ್ದು ಲಕ್ಷ್ಮೀ ರಮಣ ವ್ಯಾಪಾರಗಳ ಮಾಡುವ ಕಮಲಪತ್ರ ಸರೋವರೊಳಗೆ 20 ಅಂತಿಕೊಂಡು ಹೇಳ್ತಾರ. ಹೆಂಗ ಸರೋವರದೊಳಗೆ ನೀರಿನೊಳಗೆ ಕಮಲ ಇದ್ರೂ ಕೂಡ ಏನದ, ಅದ ಕಮಲದ ಎಲೆಗಳಿಗೆ ನೀರಿನ ಲೇಪ ಆಗೋದಿಲ್ಲ. ಒಂದು ಹನಿ ನೀವು ಕಮಲದ ಎಲೆ ಮೇಲೆ ನೀರು ಹಾಕಿದ್ರು ಕೂಡ ಏನದ, ಆ ನೀರು ಹರ್ಕೊಂಡು ಹೋಗ್ತದ, ಆ ನೀರೊಂದು ಕೂಡ ಸ್ವಲ್ಪ ಕೂಡ ಕಮಲದ ಮೇಲೆ ಲೇಪ ಆಗೋದಿಲ್ಲ. ಹಂಗೆ ಭಗವಂತ ನಮ್ಮೊಳಗಿದ್ದು ವ್ಯಾಪಾರ ಮಾಡಿದ್ರು ಕೂಡ ಏನದ, ಭಗವಂತನಿಗೆ ಯಾವ ಕರ್ಮಗಳ ಲೇಪವೂ ಕೂಡ ಅವನಿಗಿಲ್ಲ. ನಮ್ಮನ್ನು ಉದ್ಧಾರ ಮಾಡೋ ಸಂಬಂಧ ಭಗವಂತ ನಮಗೆ ದೇಹವನ್ನು ಕೊಟ್ಟು ನಮ್ಮ ಇಂದ್ರಿಯಾಭಿಮಾನಿಗಳಲ್ಲಿ ಎಲ್ಲ ಇದ್ದು ನಮ್ಮ ಕಡೆಯೊಂದು ಈ ಒಂದು ಕೆಲಸ ಕಾರ್ಯಗಳನ್ನು ವ್ಯಾಪಾರಗಳನ್ನು ಮಾಡ್ತಾನೆ ಹೊರತು ಭಗವಂತನಿಗೆ ಇದರಿಂದ ಯಾವ ಲೇಪ ಕೂಡ ಇಲ್ಲ ಅಂತಿಕೊಂಡು ನಾವಿಲ್ಲಿ ತಿಳ್ಕೊಬೋದು. ಈಗ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ಈಗ ಜೈಲೊಳಗೆ ಒಬ್ಬ ಖೈದಿನೂ ಇರ್ತಾನ, ಆ ಜೈಲಿನ ಅಧಿಕಾರಿ ಕೂಡ ಇರ್ತಾನ. ಆದ್ರೆ ಆ ಜೈಲಿನ ಅಧಿಕಾರಿ ಏನಿರ್ತಾನ ಜೈಲೊಳಗೆ ಇರ್ತಾನ, ಆದ್ರೆ ಅಧಿಕಾರಿಗೆ ಏನದ, ಆ ಖೈದಿ ಏನದ ಕಾರಾಗೃಹದೊಳಗೆ ಏನೋ ಒಂದು ಕಷ್ಟವನ್ನು ಅನುಭವಿಸಿರ್ತಾನ, ಆ ಕಷ್ಟ ಅವ್ನು ಜೈಲರ್ಗೆ ಇರುವುದಿಲ್ಲ, ಅವ್ನು ಅಧಿಕಾರಿ ಇರ್ತಾನಲ್ಲೇ, ಅದ್ರ ಜೈಲೊಳಗೆ ಇರ್ತಾರೆ, ಇಬ್ರು ಜೈಲೊಳಗೆ ಇರ್ತಾರ. ಆದ್ರೆ ಆ ಇರ್ತಕ್ಕಂಥ ಖೈದಿಗೆ ಏನದ ಅಲ್ಲೇ ಒಂದು ದುಃಖ ಇರ್ತದ, ಆ ಅಧಿಕಾರಿಗೆ ಏನದ ಆ ದುಃಖ ಇರುವುದಿಲ್ಲ. ಹಂಗೆ ಭಗವಂತ ನಮ್ಮೊಳಗಿದ್ರೂ ಕೂಡ ಏನದ, ಭಗವಂತನಿಗೆ ಯಾವ ನಾವು ಪಡ್ತಕ್ಕಂಥ ದುಃಖದ ಲವಲೇಶವೂ ಕೂಡ ಭಗವಂತನಿಗೆ ಇರುವುದಿಲ್ಲ. ನಮ್ಮ ಕರ್ಮಾನುಸಾರವಾಗಿ ಭಗವಂತ ನಮ್ಗೆ ದುಃಖಗಳನ್ನು ಕೊಡ್ತಿರ್ತಾನೆ ಹೊರತು ಅದ್ರ ಲೇಪ ಅವನಿಗೆ ಭಗವಂತನಿಗೆ ಇರುವುದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಈ ವಿಷಯಗಳ ನುಂಡು ಸುಖಮಯ ಅಂತಕೊಂಡು ಹೇಳ್ತಾರೆ ಅವರು. ಈ ಎಲ್ಲ ನಮ್ಮ ಇಂದ್ರಿಯಗಳಲ್ಲಿದ್ದು ವಿಷಯಗಳು ಉಂಡ್ರೂ ಕೂಡ ಏನದ, ಭಗವಂತ ಏನದ ಸುಖಮಯ ಆಗ್ಯಾನ, ಅವನಿಗೆ ಯಾವುದೇ ಕರ್ಮ ಲೇಪವೂ ಇಲ್ಲ, ದುಃಖದ ಮತ್ತು ಕಷ್ಟದ ಲೇಪ ಭಗವಂತನಿಗೆ ಇರುವುದಿಲ್ಲ ಅಂತಿಕೊಂಡು ಒಂದು ಹೇಳ್ತಾರೆ ಇಲ್ಲೇ. ಆಮೇಲೆ ಇಲ್ಲಿ ಹೇಳ್ತಾರೆ ಕೊನೆ ಸಾಲೊಳಗೆ, ಈವ ಸುಖ ಸಂಸಾರ ದುಃಖವ ದೇವ ಮಾನವ ದಾನವಿರ್ ಅವಿರತ ಅಂತಿಕೊಂಡು ಹೇಳ್ತಾರೆ. ಹಿಂಗೆಲ್ಲ 3 ವಿಧವಾದ ಜೀವರಾಶಿಗಳು ಇರ್ತಾರೆ. ಸಾತ್ವಿಕರ ಜೀವರಾಶಿಗಳು, ರಾಜಸರು ಮತ್ತು ತಾಮಸರು ಅಂತಿಕೊಂಡು 3 ವಿಧವಾದ ಜೀವರಾಶಿಗಳು ಇರ್ತಾರ. ಆ 3 ವಿಧವಾದ ಜೀವರಾಶಿಗಳಿಗೆಲ್ಲ ಇದ್ರೂ ಕೂಡ ಭಗವಂತ ಅವ್ರ ಕರ್ಮಾನುಸಾರವಾಗಿ ಅವರ ಸ್ವರೂಪ ಯೋಗ್ಯತಾನುಸಾರವಾಗಿ ಕರ್ಮಗಳನ್ನು ಅಲ್ಲೇ ಮಾಡಿಸ್ತಾನ ಅಂತಿಕೊಂಡು ಹೇಳ್ತಾರ. ಈಗ ದೇವ ಮಾನವ ದಾನವ
ಅಂದ್ರೆ ಸಾತ್ವಿಕರು ಅಂದ್ರೆ ದೇವತೆಗಳು, ಆಮೇಲೆ ರಾಜಸರು ಅಂತಂದ್ರೆ ಮಾನವರು, ಆಮೇಲೆ ತಾಮಸರು ಅಂತಂದ್ರೆ ಇಲ್ಲ ದಾನವರು ದೈತ್ಯರು ಬರ್ತಾರ. ಈಗ ಸಾತ್ವಿಕರಿಗೆ ಏನದ ಭಗವಂತ ಅವ್ರಿಗೆ ಅಗ್ದಿ ಅತ್ಯಂತ ಸುಖವಾಗಿರ್ತಕ್ಕಂಥ ಮೋಕ್ಷ ಸುಖವನ್ನೇ ಅವರಿಗೆ ಕೊಡ್ತಾನ ಭಗವಂತ. ಇಲ್ಲಿನ ಮಾನವರು ಅಂತಂದ್ರೆ ರಾಜಸರು, ಅವರಿಗೆ ದುಃಖ ಮತ್ತು ಸುಖ ಮಿಶ್ರಿತ ಸಂಸಾರದ ಕೊಡ್ತಾನ. ಅಂದ್ರೆ ಅವ್ರಿಗೆ ಪೂರ್ತಿ ಸುಖನೂ ಇರುವುದಿಲ್ಲ, ಪೂರ್ತಿ ದುಃಖನೂ ಇರುವುದಿಲ್ಲ. ಅಂದ್ರೆ ಅವ್ರಿಗೆ ಎರಡು ಸುಖ ದುಃಖ ಎರಡು ಮಿಶ್ರ ಇರ್ತದ. ಅವರು ಮಾನವರು ರಾಜಸರು ಅಂತಿಕೊಂಡು ಕರೀತಾರ. ದಾನವರು ಅಂತಂದ್ರೆ ತಾಮಸ ಜೀವರಾಶಿಗಳು ಯಾರು ಇರ್ತಾರ ಅವರಿಗೆ ಅತ್ಯಂತ ದುಃಖವಾದ ಅವ್ರಿಗೆ ಅಂಧಂತಮಸ್ಸನ್ನು ಅವ್ರಿಗೆ ಕೊಡ್ತಾನಂತ ಭಗವಂತ. ಅಂದ್ರೆ 3 ವಿಧವಾದ ಜೀವರಾಶಿಗಳಿಗಿದ್ದು ಅವರ ವ್ಯಾಪಾರಗಳನ್ನು ಅವರ ಕರ್ಮಾನುಸಾರ ಅವರ ಸ್ವರೂಪ ಯೋಗ್ಯತಾನುಸಾರವಾಗಿ ಮಾಡಿ ಅವರಿಗೆ ಒಂದು ಫಲಗಳನ್ನು ಕೊಡ್ತಾನ. ಅದರ ಭಗವಂತನಿಗೆ ಏನದ ಯಾವುದೇ ವೈಷಮ್ಯ ಇರುವುದಿಲ್ಲ. ಅದನ್ನೇ 3ನೇ ಸಂಧಿಯೊಳಗೂ ಕೂಡ ನಮ್ಗೆ ಹೇಳ್ತಾರ, ದೇವ ಮಾನವ ದಾನವರೊಳಗಿದ್ದು ವ್ಯಾಪಾರಗಳನ್ನು ಮಾಡ್ತಾನಂತಿಕೊಂಡು 3ನೇ ಸಂಧಿಯೊಳಗೆ ಹೇಳ್ತಾರ. ಅವರೊಳಗಿದ್ದು ಎಲ್ಲ ಕರ್ಮಗಳನ್ನು ಮಾಡಿಸಿದ್ರು ಕೂಡ ಏನದ ಭಗವಂತ ಏನದ ಅವನಿಗೆ ಅದರ ಲೇಪ ಇರುವುದಿಲ್ಲ ಅಂತಿಕೊಂಡು ಹೇಳ್ತಾರಲ್ಲಿ. ದೇವ ಮಾನವ ದಾನವ ಎಂದಿ ವಿಧದ ಲಾವಾಗಲಿಪ್ಪರು ಮೂವರೊಳಗಿವಾಗಿಲ್ಲ ಸ್ನೇಹೋದಾಸೀನ ದ್ವೇಷ ಜೀವರಧಿಕಾರ ಅನುಸಾರದಲ್ಲಿ ಇವ ಸುಖ ಸಂಸಾರ ದುಃಖವ ತಾ ಉಣದಲೆ ಅವರವರಿಗುಣಿಸುತ್ತ ನಿರ್ಗತಾಶನನು ಅಂತಿಕೊಂಡು ಹೇಳ್ತಾರಲ್ಲಿ. ದೇವ ಮಾನವ ದಾನವ ಅಂತಿಕೊಂಡು ಯಾವಾಗಲೂ ಇರ್ತಾರ. ಅವರೊಳಗೆ ಏನದ ಭಗವಂತ ಅವರ ಜೀವರ ಅಧಿಕಾರಾನುಸಾರದಿ ಅಂದ್ರೆ ಸ್ವರೂಪ ಯೋಗ್ಯತಾನುಸಾರವಾಗಿ ಅವ್ರಿಗೆ ಉಣಿಸ್ತಾನ. ಆದ್ರೆ ತಾವು ಉಣುವುದಿಲ್ಲ, ನಿರ್ಗತಾಶನನು ಅಂತಿಕೊಂಡು ಹೇಳ್ತಾರ. ಅವನಿಗೆ ಅದನ್ನ ತಾವು ಉಣ್ಲಾರ್ದೆ ಅವರವರ ಸ್ವರೂಪ ಅನುಸಾರವಾಗಿ ಅವರಿಗೆ ಉಣಿಸ್ತಾನ ಅಂತಿಕೊಂಡು ಅಲ್ಲೇ ನಮ್ಮ 3ನೇ ಸಂಧಿಯೊಳಗೂ ಕೂಡ ಅಲ್ಲೇ ವ್ಯಾಪ್ತಿ ಸಂಧಿಯೊಳಗೂ ಕೂಡ ಅದನ್ನ ಜಗನ್ನಾಥದಾಸರು ತಿಳಿಸಿಕೊಡ್ತಾರ. ಅದಕ್ಕೆ ಸುಧಾಮ ಸಖ ಅಂದ್ರೆ ಇಲ್ಲಿ ಸುಧಾಮ ಸಖ ಅಂತಿಕೊಂಡು ಭಗವಂತನಿಗೆ ಹೇಳ್ತಾರ. ಯಾಕಂದ್ರೆ ಇಲ್ಲಿ ಸುಧಾಮ ಸಖ ಅಂತಿಕೊಂಡು ಯಾಕೆ ಹೇಳ್ತಾರ ಅಂದ್ರೆ ಭಗವಂತ ವೈಷಮ್ಯ ಮಾಡೋದಿಲ್ಲ ಅನ್ಲಿಕ್ಕೆ. ಸುಧಾಮ ಭಗವಂತನಿಗೆ ಏನು ಕೊಟ್ಟ, ಅವೇನು ಅಧಿಕಾರ ಭಾಳ ಹಣವನ್ನು ಕೊಟ್ಟನ, ಏನೂ ಕೊಟ್ಟಿಲ್ಲ. ಕೇವಲ ಒಂದು ಭಕ್ತಿಯನ್ನು ಮಾತ್ರ ಅವನಿಗೆ ಸಮರ್ಪಣೆಯನ್ನು ಮಾಡದ, ಭಕ್ತಿಯಿಂದ ಅವನಿಗೆ ಒಂದು ಮುಷ್ಟಿ ಅವಲಕ್ಕಿಯನ್ನು ಕೊಟ್ಟಿದ್ದಕ್ಕೆ ಏನದ ಭಗವಂತ ಅವನಿಗೆ ಇಹದಲ್ಲಿಯೂ ಅನೇಕ ಸಿರಿ ಸಂಪತ್ತು ಸೌಖ್ಯವನ್ನು ಕೊಡೋದಲ್ಲದೆ ಕೊನೆಗೆ ಮೋಕ್ಷವನ್ನು ಕೊಟ್ಟು ಭಗವಂತ ಸುಧಾಮನಿಗೆ ಅನುಗ್ರಹವನ್ನು ಮಾಡಿದ. ಹಂಗ ಭಗವಂತನಿಗೆ ಅವರ ದೇವತೆಗಳು ಸಾತ್ವಿಕರು, ಮಾನವರು ಅಂದ್ರೆ ರಾಜಸರು, ಆಮೇಲೆ ತಾಮಸರು ಅಂದ್ರೆ ದಾನವರು ದೈತ್ಯರು, ಅವರ ಸ್ವರೂಪ ಯೋಗ್ಯತಾನುಸಾರವಾಗಿ ಅವ್ರ ಕಡೆಯಿಂದ ಕರ್ಮಗಳನ್ನು ತಾನು ಮಾಡಿಸಿ ಅವರವರ ಸ್ವರೂಪ ಯೋಗ್ಯತಾನುಸಾರವಾದ ಫಲವನ್ನು ಅವರಿಗೆ ಕೊಡ್ತಾನೆ ಹೊರತು ಭಗವಂತನಿಗೆ ಯಾವುದೇ ಕೂಡ ವೈಷಮ್ಯ ದ್ವೇಷ ಉದಾಸೀನ ಇಂಥ ಯಾವುದೂ ಇಲ್ಲ ಅಂತಿಕೊಂಡು ನಮಗಿಲ್ಲಿ ದಾಸರು ನಮಗೆ ಒಂದು ಮಹತ್ವವಾದ ಸಂದೇಶವನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ಈ ನುಡಿ ಒಂದು ಸಂಕ್ಷಿಪ್ತ ಸಾರಾಂಶ ಅಂತಂದ್ರೆ ಭಗವಂತ ನಮ್ಮ ಬಿಂಬನಾಗಿ ಅಂಶಿ ಮೂಲನಾರಾಯಣನೇ ನಮ್ಮ ಬಿಂಬನಾಗಿ ನಮ್ಮ ಹೃದಯದೊಳಗಿರುವುದಲ್ಲದೆ ನಮ್ಮ ದೇಹದಲ್ಲಿರ್ತಕ್ಕಂಥ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ತಾನಿದ್ದು ಎಲ್ಲ ವಿಷಯಗಳನ್ನು ಇಂದ್ರಿಯಗಳಿಂದ ನಾವು ಏನೇನು ವಿಷಯಗಳನ್ನು ಅನುಭವಿಸ್ತಿರ್ತೀವಿ, ಕಣ್ಣಿನಿಂದ ನೋಡ್ತಿರ್ತೀವಿ, ಮೂಗಿನಿಂದ ವಾಸನೆ ನೋಡ್ತಿರ್ತೀವಿ, ಬಾಯಿಂದ ತಿಂತಿರ್ತೀವಿ, ಹಿಂಗೇನು ವಿಷಯಗಳನ್ನು ನಾವು ಅನುಭವಿಸ್ತಿರ್ತೀವಿ ಎಲ್ಲವನ್ನು ಕೂಡ ತಾನು ಮಾಡಿ ನಮಗೆ ಮಾಡಿಸ್ತಿರ್ತಾನ. ಅದರ ಭಗವಂತನಿಗೆ ಏನದ ಆ ಕರ್ಮಗಳ ಲೇಪ ಭಗವಂತನಿಗೆ ಇರುವುದಿಲ್ಲ. ಅವನು ಯಾವಾಗಲೂ ಕೂಡ ಸುಖಮಯನಾಗಿದ್ದಾನ ಅಂತಿಕೊಂಡು ಹೇಳ್ತಾರ. ಆಮೇಲೆ ಸುಖ ಸಂಸಾರ ದುಃಖವ ಅಂದ್ರೆ ಸುಖವನ್ನ ದೇವತೆಗಳಿಗೆ, ಸಂಸಾರ ದುಃಖವನ್ನ ಮನುಷ್ಯರಿಗೆ, ಮತ್ತು ದುಃಖ ಅಂತಂದ್ರೆ ತಾಮಸ ಜೀವರಾಶಿಗಳಿಗೆ ದಾನವರಿಗೆ ಕೊಡ್ತಾನ ಅಂತಿಕೊಂಡು ಈ ಒಂದು ನುಡಿ ಒಂದು ಸಂಕ್ಷಿಪ್ತ ಸಾರಾಂಶವನ್ನಿಲ್ಲಿ ನಮಗೂ ದಾಸರು ತಿಳಿಸಿಕೊಡ್ತಾರ. ಇನ್ನು ಮುಂದಿನ 22ನೇ ನುಡಿ ಒಳಗೆ ಏನು ಹೇಳ್ತಾರಂದ್ರೆ ಭಗವಂತ ಸರ್ವತ್ರ ವ್ಯಾಪ್ತನಾಗ್ಯಾನ. ಭಗವಂತ ಅಂತ ಸರ್ವತ್ರ ವ್ಯಾಪ್ತನಾದ ಭಗವಂತನ ನೀವು ತಿಳಿದುಕೊಡ್ಲಾರ್ದೆ ಎಲ್ಲೆಲ್ಲೋ ಸುತ್ತಿ ದೇಹವನ್ನು ಆಯಾಸ ಯಾಕೆ ಮಾಡ್ಕೊಳ್ತೀರಿ? ನಿಮ್ಮ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನೇ ನೀವು ಪೂಜಿಸ್ರಿ ಅಂತಿಕೊಂಡು ಒಂದು ಮಹತ್ವವಾದ ಸಂದೇಶವನ್ನು ನಮಗಿಲ್ಲಿ ಈ ಒಂದು 22ನೇ ನುಡಿಯೊಳಗ ದಾಸರು ತಿಳಿಸಿಕೊಡ್ತಾರ. ಅದನ್ನ ನೋಡೋಣಂತ. ದೇಶವ ಸುತ್ತಿ ದೇಹಾಯಾಸಗೊಳಿಸದೆ ಕಾಮ್ಯ ಕರ್ಮ ದುರಾಸೆಗೊಳಗಾಗದಲೆ ಬ್ರಹ್ಮಾದ ಕಿಳಚೇತನರು ಭೂಸಲಿಲ ಪಾವಕ ಸಮೀರಾಕಾಶ ಮೊದಲಾದ ಕಿಳತತ್ವವ ಪರೇಶಗೆ ಅಧಿಷ್ಠಾನವೆಂದರ್ಚಿಸನವರತ. ಇಲ್ಲಿ ಹೇಳ್ತಾರ ದೇಶ ಸುತ್ತಿ ದೇಹಾಯಾಸಗೊಳಿಸಿದೆ ಅಂತ ಹೇಳ್ತಾರ ಅವರು. ಈಗ ನಾವು ಅನೇಕ ಕಡೆ ಸುತ್ತಾಡ್ತಿರ್ತೀವಿ, ತೀರ್ಥಕ್ಷೇತ್ರ ಯಾತ್ರೆ ಅಂತ ಹೋಗ್ತಿರ್ತೀವಿ, ಎಲ್ಲ ಕಡೆ ಅಡ್ಡಾಡ್ತಿರ್ತೀವಿ. ಆದ್ರೆ ನಮಗೆ ಏನದಲ್ಲೇ ಭಗವಂತನ ಚಿಂತನೆ ಇಟ್ಕೊಂಡು ಮಾಡಬೇಕು. ಎಲ್ಲ ಕಡೆ ಅಡ್ಡಾಡೋದು ಖರೆ, ಅಲ್ಲಿ ದೇಹ ನಮ್ಮ ಆಯಾಸ ಆಗ್ತದೋ ಖರೆ, ಆದ್ರೆ ಅಲ್ಲಿರ್ತಕ್ಕಂಥ ಭಗವಂತನ ಬಗ್ಗೆ ನಾವು
ಚಿಂತನೆಯನ್ನ ಮಾಡ್ಲಾರ್ದೇನೆ ನೀವು ಅಲ್ಲೇ ಆ ಎಲ್ಲ ದೇಶವನ್ನು ಸುತ್ತಿದ್ರು ಕೂಡ ಏನದ ವ್ಯರ್ಥ ಅಂತಿಕೊಂಡು ಹೇಳ್ತಾರ. ಇದನ್ನೇ ಒಂದು 10ನೇ ಸಂಧಿಯೊಳಗೆ ಹೇಳ್ತಾರ, ಶ್ರೀವರನಿಗೆ ಅಭಿಷೇಕವೆಂದರಿದಿ ವಸುಂಧರೆಯೊಳಗೆ ಬಲ್ಲವರಾವ ಜಲದಲ್ಲಿ ಮಿಂದರೆಯು ಗಂಗಾದಿ ತೀರ್ಥಂಗಳು ತಾವಲಿದು ಬಂದಲ್ಲಿ ನೆಲಗೊಂಡೀವರ ಕೀಳಾರ್ಥಗಳನ್ನು ಅರಿಯದ ಜೀವರ ಅಮರ ತರಂಗಿಣಿಯ ನೈದಿದರು ಫಲವೇನು ಅಂತಕೊಂಡು ಹೇಳ್ತಾರ. ಈಗ ನಾವು ಮಾಡ್ತಕ್ಕಂಥ ಸ್ನಾನ ಏನದ ಅದು ನಮ್ಮ ಹೃದಯದಲ್ಲಿರ್ತಕ್ಕಂಥ ಬಿಂಬನಿಗೆ ಅಭಿಷೇಕ ಅಂತಿಕೊಂಡು ನೀವು ಎಲ್ಲಿ ಬೇಕಾದಲ್ಲ ಸ್ನಾನ ಮಾಡ್ರಿ, ಮನೆ ಬಸ್ಸಿಲಾಗೆ ಸ್ನಾನ ಮಾಡಿದ್ರು ಕೂಡ ನಿಮ್ಗೇನದ ಅದು ಗಂಗಾ ಸ್ನಾನ ಮಾಡಿದಷ್ಟು ಪುಣ್ಯವನ್ನು ನಿಮ್ಗೆ ತಂದು ಕೊಡ್ತದಂತ. ಆದ್ರೆ ನೀವು ಕಾಶಿಗೆ ಬದರಿಗೆ ಹೋಗಿ ಅಲ್ಲೇ ಗಂಗಾ ಸ್ನಾನ ಮಾಡಿ ಅದ್ರಲ್ಲಿ ನಮ್ಮ ಹೃದಯದಲ್ಲಿರ್ತಕ್ಕಂಥ ಬಿಂಬನಿಗೆ ಅಭಿಷೇಕ ಅಂತಿಕೊಂಡು ಅನುಸಂಧಾನ ಇಟ್ಕೊಳ್ಳಾರ್ದ ನೀವು ಅಲ್ಲಿ ಸ್ನಾನ ಮಾಡಿದ್ರು ಕೂಡ ಏನದ ಆ ಸ್ನಾನ ನಿಮಗೆ ಅದು ಫಲವನ್ನ ಕೊಡುದಿಲ್ಲ ಅಂತಿಕೊಂಡು ಹೇಳ್ತಾರ. ನೀವು ಎಲ್ಲಿ ಬೇಕಾದಲ್ಲಿ ಇದ್ರು ಕೂಡ ಏನದ ಅಲ್ಲಿನ ಭಗವಂತನ ಚಿಂತನೆ ನಮಗ ಮಹತ್ವವಾಗಿ ಇರಬೇಕು ಅಲ್ಲೇ. ಅದಕ್ಕೆ ನಾವು ಎಷ್ಟೋ ತೀರ್ಥಕ್ಷೇತ್ರ ಯಾತ್ರೆಗಳನ್ನ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ದೇಹವನ್ನು ಆಯಾಸಗೊಳಿಸ್ಕೋತೀವಿ. ಆದ್ರೆ ಅಲ್ಲಿರ್ತಕ್ಕಂಥ ಭಗವಂತನ ಚಿಂತನೆ ನಮಗೆ ಬರ್ದೇ ಹೋದ್ರ ಅದು ಎಲ್ಲ ಕೂಡ ತೀರ್ಥಕ್ಷೇತ್ರ ಯಾತ್ರೆ ಕೂಡ ವ್ಯರ್ಥ ಅಂತಿಕೊಂಡು ಹೇಳ್ತಾರ. ಈಗ ನಾವು ಇದನ್ನ ಈಗೂ ಅರ್ಥ ಮಾಡ್ಕೋಬಹುದು. ಯಾಕಂದ್ರೆ ಭಗವಂತ ಸರ್ವತ್ರ ವ್ಯಾಪ್ತ ಆಗಿರ್ತಾನ. ಅದಾದ ಬಿಟ್ಟು ನಮ್ಗೆ ಕೆಲವೊಬ್ಬರಿಗೆ ಅನಾರೋಗ್ಯದ ಕಾರಣ ಇರ್ತದ, ಕೆಲವೊಬ್ರು ಆರ್ಥಿಕವಾಗಿ ತೊಂದರೆ ಇರ್ತದ, ಅವ್ರಿಗೆ ತೀರ್ಥಕ್ಷೇತ್ರ ಯಾತ್ರೆಯನ್ನ ಮಾಡ್ಲಿಕ್ಕೆ ಅಸಾಧ್ಯವಾದಾಗಲೂ ಕೂಡ ಏನದ ಅದಕ್ಕೆ ನೀವು ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನ ಚಿಂತನೆಯನ್ನ ಮಾಡ್ರಿ ಅಂತಿಕೊಂಡಿಲ್ಲ. ಮುಂದಿನ ಸಾಲೊಳಗೆ ಹೇಳ್ತಾರೆ ದಾಸರು, ದೇಶ ಸುತ್ತಿ ದೇಹಾಯಾಸಗೊಳಿಸದೆ ನಿಮ್ಮ ಸುತ್ತಿ ದೇಶವನ್ನು ಸುತ್ತಿ ಯಾಕೆ ದೇಹವನ್ನು ಆಯಾಸಗೊಳಿಸ್ತೀರಿ ಅಂತಿಕೊಂಡು ಕೇಳ್ತಾರ. ಯಾಕನ್ಲಿಕ್ಕೂ ಮುಂದೆ ಹೇಳ್ತಾರ. ಆಮೇಲೆ ಕಾಮ್ಯ ಕರ್ಮ ದುರಾಸೆಗೊಳಗಾಗದಲ್ಲ ಅಂತ ಹೇಳ್ತಾರ ಅವರು. ಈ ಎಲ್ಲ ಕಡೆ ಸುತ್ತಾಡೋದು ಖರೆ ಅಂದ್ರೆ ನೀವು ಕಾಮ್ಯ ಕರ್ಮ ಅಂದ್ರೆ ಸಕಾಮ ಕರ್ಮ ಏನು ಭಗವಂತನಿಗೆ ನಾವು ಏನೇ ಕರ್ಮಗಳನ್ನು ಮಾಡಿದ್ರು ಕೂಡ ಏನದ ಅದು ಸಕಾಮ ಕರ್ಮ ಇಟ್ಟುಕೊಂಡು ಮಾಡಬಾರ್ದು. ದುರಾಸೆಗೊಳಗಾಗದಲ್ಲೇ ಅತ್ಯಂತ ದುರಾಸೆ ಇಟ್ಟುಕೊಂಡು ಸಕಾಮ ಕರ್ಮಗಳ ನಮ್ಗೆ ನಾವು ಅತ್ಯಂತ ಭಾಳ ಶ್ರೀಮಂತರಾಗಬೇಕು, ನಮ್ಗೆ ಭಾಳ ಹೆಸರು ಬರಬೇಕು, ನಮ್ಮ ಕೀರ್ತಿ ಬರಬೇಕು, ನಾವೆಲ್ಲರೊಳಗೂ ನಾವೇ ಮುಂದಿರಬೇಕು. ಹಿಂಗೆ ನಮ್ಮ ಏನದ ಒಂದು ನಾವು ಪುಣ್ಯಕರ್ಮ ಮಾಡಿದೀವಿ ಅಂದ್ರೆ ಅದು ಹಿಂದೆ ನಾವೇನದ 108 ಭಗವಂತನ ಮುಂದೆ ಲಿಸ್ಟ್ ಇಟ್ಟುಬಿಟ್ಟಿರ್ತೀವಿ ನಮ್ಮ ಬೇಡಿಕೆಗಳನ್ನು. ಹಂಗೆ ಕಾಮ್ಯ ಕರ್ಮ ಅಂತಿಕೊಂಡು ಹೇಳ್ತಾರೆ ಅವರು. ಕಾಮ್ಯ ಕರ್ಮ ದುರಾಸೆಗೊಳಗಾಗದಲೆ ಅಂದ್ರೆ ದುರಾಸೆಗೆ ಮತ್ತು ಕಾಮ್ಯ ಕರ್ಮ ಸಕಾಮ ಕರ್ಮಕ್ಕೆ ಒಳಗಾಗದಲೆ ಅಂತಿಕೊಂಡು ಹೇಳ್ತಾರ. ಒಳಗಾಗದಲೆ ಬ್ರಹ್ಮ ದಖಿಳ ಚೇತನರು ಎಲ್ಲ ಚೇತನರು ಕೂಡ ಏನ್ ಮಾಡ್ರಿ ಅಂತ ಹೇಳ್ತಾರ ಅವರು. ಭೂ ಸಲಿಲ ಪಾವಕ, ಭೂ ಅಂತಂದ್ರ ಭೂಮಿ, ಸಲಿಲ ಅಂತಂದ್ರ ನೀರು, ಪಾವಕ ಅಂದ್ರ ಅಗ್ನಿ, ಸಮೀರ ಅಂದ್ರ ಗಾಳಿ, ಆಮೇಲೆ ಆಕಾಶ, ಹಿಂಗೆ ಎಲ್ಲ ತತ್ವಗಳಿಗೂ ಕೂಡ ಏನದ ಭೂ ಜಲ ಶಿಖಿ ಪವನ ಭೂತಾಕಾಶ ಇವು ಪಂಚಭೂತಗಳು. ಈ ಭೂತಗಳೊಳಗೆ ನೀವೇನದ ಪರೇಶ ಇವಾಗ ಅಧಿಷ್ಠಾನವೆಂದು ಅರ್ಚಿಸನವರತ ಇವೆಲ್ಲವೂ ಕೂಡ ಏನದ ಇದು ಭಗವಂತನ ಅಧಿಷ್ಠಾನ ಅಂತಿಕೊಂಡು ನೀವು ಪೂಜೆ ಮಾಡ್ರಿ ಅಂತಿಕೊಂಡು ಹೇಳ್ತಾರ ಅವರು. ನಾವು ಇರ್ತಕ್ಕಂಥ ಭೂಮಿ, ಆಕಾಶ, ನೀರು, ಗಾಳಿ, ಅಗ್ನಿ ಇವೆಲ್ಲವೂ ಕೂಡ ನಾವು ನಿತ್ಯದಲ್ಲೂ ನೋಡ್ತೀವಿ. ಇದ್ರೆಲ್ಲದ್ರೊಳಗೂ ಕೂಡ ಏನದ ಭಗವಂತನ ಅಧಿಷ್ಠಾನದ ಅಂತಿಕೊಂಡು ನೀವು ಪೂಜೆ ಮಾಡಿದ್ರೆ ಏನದ ನಿಮಗೆ ನೀವೆಲ್ಲ ತೀರ್ಥ ಕ್ಷೇತ್ರ ಯಾತ್ರೆಗಳಿಗೆ ಹೋದಷ್ಟು ಪುಣ್ಯ ನಿಮಗೆ ಏನದ ಮನೆಯೊಳಗೆ ಕೂತ್ರನೇ ನಿಮ್ಗೆ ಅದು ಪುಣ್ಯವನ್ನ ಬರ್ತದ ಅಂತಿಕೊಂಡಿಲ್ಲ ನಮ್ಗೆ ದಾಸರು ತಿಳಿಸಿಕೊಡ್ತಾರ. ಅದನ್ನೇ 5ನೇ ಸಂಧಿಯೊಳಗೆ ಹೇಳ್ತಾರೆ ನೋಡ್ರಿ. ಜಲಜನಾಭನ ಮೂರ್ತಿ ಮನದಲ್ಲಿ ನೆಲೆಗೊಳಿಸಿ ನಿಶ್ಚಲ ಭಕುತಿಯಲ್ಲಿ ಚಳೆ ಬಿಸಿಲು ಮಳೆ ಗಾಳಿಗಳ ನಿಂದಿಸದ ನಿತ್ತದಲ್ಲಿ ನೆಲದುಳೆಯ ಗಂಧವೇ ಸುಗಂಧವು, ಜಲವೇ ರಸ, ರೂಪವೇ ಸುದೀಪವು, ಎಲ್ಲರೂ ಚಾಮರ ಶಬ್ದ ವಾದ್ಯಗಳಿಂದ ಅರ್ಪಿಸಲು ಒಲಿವ ಅಂತಿಕೊಂಡು ಹೇಳ್ತಾರೆ ಅವರು. ನಿಮ್ಮ ಮನಸ್ಸಿನೊಳಗೆ ಬಿಂಬನಾಗಿರ್ತಕ್ಕಂಥ ಭಗವಂತನ ನಮ್ಮ ಮನಸ್ಸಿನೊಳಗೆ ಭಗವಂತನ ನಾವು ಇಟ್ಟುಕೊಂಡು ಆ ಭೂಮಿ ಮೇಲೆ ಇರ್ತಕ್ಕಂಥ ಗಂಧ ಆಮೇಲೆ ಅದನ್ನ ಭಗವಂತನ ಸಮರ್ಪಣೆಯನ್ನು ಮಾಡ್ರಿ. ಗಾಳಿ ಅದನ್ನ ಭಗವಂತನಿಗೆ ಚಾಮರ ಅಂತಿಕೊಂಡು ಸಮರ್ಪಣೆ ಮಾಡ್ರಿ. ಹಿಂಗ ನಿಮ್ಮ ಸುತ್ತಲಿರ್ತಕ್ಕಂಥ ಎಲ್ಲವುಗಳನ್ನು ಕೂಡ ಏನದ ಭಗವಂತನಿಗೆ ನೀವು ಮಾನಸಿಕವಾಗಿ ಪೂಜೆ ಮಾಡ್ರಿ. ಅದನ್ನ ಭಗವಂತ ಸ್ವೀಕಾರ ಮಾಡ್ತಾನ ಅಂತಿಕೊಂಡು ಹೇಳ್ತಾರ. ಅದನ್ನೇ ನಮ್ಮ ಮಹಿಪತಿ ದಾಸರು ಕೂಡ ಒಂದು ಪದ್ಯದೊಳಗ ಕಾಖಂಡಿಕೆ ಮಹಿಪತಿ ದಾಸರು ಹೇಳ್ತಾರ. ವಾಸವಾಗಿ ಎನ್ನಾತ್ಮದೊಳು ನೀನಿರಲು ದೇಶ ದೇಶವನೆ ಶೋಧಿಸುವುದಾತಕೆ, ವಾಸುದೇವನೆಯನ್ನ ಈಶನಾಗಿರಲಿಕ್ಕೆ ಸೋಶಿಲನೇಕ ವೇಷವ ದೊರುವುದಾತಕೆ, ಉತ್ತಮೋತ್ತಮ ದೈವ ನಿತ್ಯ ನೀನಿರಲು ಮತ್ತನ್ನ ದೈವನಾರಿಸಲ್ಯಾತಕೆ. ಅಲ್ಲಿ ಹೇಳ್ತಾರ ಅವರು,
ಎತ್ತ ನೋಡಿದರತ್ತ ಪ್ರತ್ಯಕ್ಷ ನೀನಿರಲಿಕ್ಕೆ ಮತ್ತೆ ಆಹ್ವಾನ ವಿಸರ್ಜನ ವ್ಯಾತಕೆ ಉತ್ತಮೋತ್ತಮ ದೈವ ನಿತ್ಯ ನೀನಿರಲಿಕ್ಕೆ ಹೇಳ್ತಾರವರು. ವಾಸವಾಗಿ ನನ್ನ ಆತ್ಮದೊಳು ನೀನಿರಲಿಕ್ಕೆ, ನನ್ನ ಆತ್ಮದೊಳಗ ನೀನೇ ಇರು ಹೊತ್ನ್ಯಾಗ ನಾ ದೇಶವನ್ನು ಯಾಕೆ ಸುತ್ತಲಿ ಅಂತಿಕೊಂಡು ಕೇಳ್ತಾರ ಅವರು. ನೀನೇ ನನ್ನ ಈಶನಾಗಿರ್ಲಿಕ್ಕೆ ನಾ ಯಾಕೆ ವೇಷವನ್ನ ತಾಳ್ಲಿ. ಆಮೇಲೆ ಎತ್ತ ನೋಡಿದತ್ತ ಪ್ರತ್ಯಕ್ಷ ನೀನಿರಲು, ಎಲ್ಲಾ ಕಡೆ ನೀ ಸರ್ವತ್ರ ವ್ಯಾಪ್ತನಾಗಿರು ಹೊತ್ನ್ಯಾಗ ಮತ್ತೆ ಈ ಪ್ರತಿಮೆಗಳೊಳಗ ಆಹ್ವಾನ ವಿಸರ್ಜನೆ ಇವನ್ನೆಲ್ಲ ಯಾಕೆ ಮಾಡ್ಲಿ. ಸರ್ವತ್ರ ನೀ ಇದ್ಯಾ ಅಂತಿಕೊಂಡಿಲ್ಲ. ಸರ್ವತ್ರ ವ್ಯಾಪ್ತತ್ವ ಚಿಂತನೆಯನ್ನು ನಮಗಿಲ್ಲಿ ಮಹಿಪತಿದಾಸರು ಕೂಡ ನಮಗೆ ಮಾಡಿಕೊಡ್ತಾರ. ಅದನ್ನೇ ಜಗನ್ನಾಥದಾಸರು ಇಲ್ಲಿ ಹೇಳ್ತಾರ. ಇದು ಭೂ ಸಲಿಲ ಪಾವಕ ಇವೆಲ್ಲವೂ ಕೂಡ ಏನೋ ಪಂಚಭೂತಗಳಲ್ಲಿ ಇವೆಲ್ಲವೂ ಕೂಡ ಭಗವಂತನ ಅಧಿಷ್ಠಾನ. ಇವಳು ಭಗವಂತ ಇರ್ತಾನ ಅಂತಿಕೊಂಡು ನೀವಲ್ಲೇ ಪೂಜೆಯನ್ನ ಮಾಡಿದ್ರ ಅದು ನಿಮ್ಗೆ ಅನಂತ ಪುಣ್ಯವನ್ನ ತಂದು ಕೊಡ್ತದ ಅಂತಿಕೊಂಡು ನಮಗಲ್ಲೇ ದಾಸರು ನಮಗೆ ತಿಳಿಸಿಕೊಡ್ತಾರ. ಅದಕ್ಕೆ ಪೂರ್ತಿ ನುಡಿ ಒಂದು ಸಾರಾಂಶ ನಮಗೇನು ಇಲ್ಲಿ ಹೇಳಿಕೊಡ್ತಾರ ಅಂತಂದ್ರೆ, ನೀವು ಭಗವಂತ ಸರ್ವತ್ರ ವ್ಯಾಪ್ತಿ ಇದ್ದಾನ ಅಂತಿಕೊಂಡು ಚಿಂತನೆಯನ್ನ ಮಾಡೋದು ಬಿಟ್ಟು ನೀವು ಬೇಕಾದ ತೀರ್ಥಕ್ಷೇತ್ರ ಯಾತ್ರೆಗಳನ್ನ ಮಾಡಿದ್ರು ಕೂಡ ಏನದ ಅದು ವ್ಯರ್ಥ ಆಗ್ತದ. ಅದಕ್ಕೆ ಮುಖ್ಯವಾದ ಸಾಧನೆ ಏನಂತಂದ್ರೆ ಉದ್ಧವ ಕೃಷ್ಣನಿಗೆ ಕೇಳ್ತಾನಂತ, ಜೀವರಾಶಿಗಳು ಮಾಡತಕ್ಕಂಥ ಮುಖ್ಯವಾದ ಸಾಧನೆ ಯಾವ್ದು ಅಂತಂದ್ರೆ, ಯಾರು ಎಲ್ಲ ಕಡೆನೂ ಭಗವಂತ ನನ್ನನ್ನು ಕಾಣುವಂದ ಅವ್ರಿಗೆ ಬುದ್ಧಿ ಬರ್ತದ, ಅವರು ಹಂತಕ್ಕೆ ಹೋಗ್ತಾರ, ಆವಾಗ ಅವರು ನಿಜವಾದ ಸಾಧನೆ ಅಂತಿಕೊಂಡು ಹೇಳ್ತಾರ. ಅದಕ್ಕೆ ಈ ರೀತಿ ಒಂದು ಸಾಧನೆ ಸರ್ವತ್ರ ವ್ಯಾಪ್ತತ್ವ ಚಿಂತನೆಯನ್ನು ನಾವು ಮಾಡೋದೇ ನಿಜವಾದ ಸಾಧನೆ ಆಗಿರ್ತದ. ಅದನ್ನ ಈ ಒಂದು ನುಡಿಯೊಳಗೆ ನಮಗೆ ದಾಸರು ತಿಳಿಸಿಕೊಡ್ತಾರ. ಈ ನುಡಿ ಒಂದು ಸಾರಾಂಶ ಏನಂತಂದ್ರೆ, ಕೇವಲ ನಾವು ನಮ್ಮ ಎಷ್ಟೇ ತೀರ್ಥಕ್ಷೇತ್ರ ಯಾತ್ರೆಗಳನ್ನ ಮಾಡಿದ್ರು ಕೂಡ ಏನದ ಅಲ್ಲಿ ಭಗವಂತನ ಚಿಂತನೆ ಅಲ್ಲೆಲ್ಲ ಅಧಿಷ್ಠಾನ ಇದ್ದಾನ ಅಂತಿಕೊಂಡು ನಿಮ್ಗೆ ಚಿಂತನೆ ಬರಬೇಕು. ಅಕಸ್ಮಾತ್ ನಮ್ಮ ತೀರ್ಥಕ್ಷೇತ್ರ ಯಾತ್ರೆ ಮಾಡೋದು ಆಗದೆ ಹೋದ್ರೂ ಕೂಡ ಏನದ ಸರ್ವತ್ರ ವ್ಯಾಪ್ತ ಭಗವಂತ ಇದ್ದಾನ ಅಂತಿಕೊಂಡು ನೀವು ಉಪಾಸನೆಯನ್ನ ಮಾಡಿದ್ರೆ ಅದು ಕೂಡ ನಿಮ್ಗೆ ಪುಣ್ಯವನ್ನ ತಂದು ಕೊಡ್ತದ ಅಂತಿಕೊಂಡು ನಮಗಲ್ಲೇ ದಾಸರು ತಿಳಿಸಿಕೊಡ್ತಾರ. ಆಮೇಲೆ ಕೇವಲ ಸಕಾಮ ಕರ್ಮಗಳನ್ನ ಮಾಡಬಾರ್ರಿ, ದುರಾಶೆಗಳು ಹೋಗಾಗಬೇಡ್ರಿ ಅಂತಿಕೊಂಡು ಹೇಳ್ತಾರ. ಆಮೇಲೆ ನಮ್ಮ ಸುತ್ತಲಿರ್ತಕ್ಕಂಥ ನೀರು, ಅಗ್ನಿ, ವಾಯು, ಆಕಾಶ ಇವುಗಳೆಲ್ಲವೂ ಕೂಡ ಭಗವಂತನ ಅಧಿಷ್ಠಾನ ಅಂತಿಕೊಂಡು ನೀವು ಪೂಜೆಯನ್ನ ಮಾಡ್ರಿ. ಅದು ಭಗವಂತನ ಸರ್ವತ್ರ ವ್ಯಾಪ್ತತ್ವ ಚಿಂತನೆಯನ್ನ ಮಾಡಿದ್ರ ಅದು ನಿಮ್ ದೊಡ್ಡ ಪೂಜೆ ಅಂತಿಕೊಂಡು ಹೇಳ್ತಾರ. ಅದಕ್ಕೆ ವ್ಯಾಪ್ತಿ ಸಂಧಿ ಅಂತಿಕೊಂಡು ಪ್ರತ್ಯೇಕವಾಗಿ ಮಾಡಿ ನಮಗೆ ಭಗವಂತನ ಸರ್ವತ್ರ ವ್ಯಾಪ್ತತ್ವ ಚಿಂತನೆ ನಮಗಲ್ಲೇ ದಾಸರು ಮಾಡಿಕೊಡ್ತಾರ. ಆ ರೀತಿ ಈ ನುಡಿಯೊಳಗ ಸಂಕ್ಷಿಪ್ತ ಸಾರಾಂಶವನ್ನಿಲ್ಲಿ ನಮಗೆ ದಾಸರು ತಿಳಿಸಿಕೊಡ್ತಾರ. ಮತ್ತು ಮುಂದಿನ ನುಡಿಯೊಳಗ ಏನೇನು ಹೇಳ್ತಾರ ಅನ್ನೋದನ್ನ ಅಂದ್ರೆ ಜೀವ ಭೇದ ಪಂಚಭೇದದ ಬಗ್ಗೆ ನಮಗೆ ತಿಳಿಸಿಕೊಡ್ತಾರ. ಆ ಎಲ್ಲ ವಿಷಯಗಳನ್ನು ಕೂಡ ಮತ್ತೆ ನಾಳಿನ ಸಂಚಿಕೆ ಒಳಗ ತಿಳಿಯುವ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಈ ಒಂದು ಸೇವೆಯನ್ನು ಇವತ್ತಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದೀನಿ. ಪತ್ಯಂತರ್ಗತ ಸಮಸ್ತ ಗುರುವಂತರ್ಗತ ಭಾರತೀರ್ವಣ ಮುಖ್ಯ ಪ್ರಾಣಾಂತರ್ಗತ ಬಿಂಬಮೂರ್ತಿ ಪ್ರೀತಾಂ ಪ್ರೀತೋಭೂತ ಶ್ರೀ ಕೃಷ್ಣಾರ್ಪಣಮಸ್ತು. ನಹಂ ಕರ್ತ ಹರಿಕರ್ತ ನಹಂ ಕರ್ತ ಹರಿಕರ್ತ.